ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಇವತ್ತೊಂದು ಆಶೀರ್ವಾದದ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ನಿಮಗೆ ಧೈರ್ಯ, ಒಂದು ಶಕ್ತಿ ಬರ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಈ ವಾಕ್ಯ ಕೊಡುವಾಗ ನಿಮಗೆ ಕಾಯುವುದಕ್ಕಾಗಿ ದೇವರು ಹೇಳ್ತಾ ಇದ್ದಕ್ಕಾಗಿ ದೇವರಿಗೆ ನೀವು ಕಾಯಬೇಕು, ಇನ್ನ ದೃಢವಾಗಿ ನಿಂದಿರಬೇಕು, ಇನ್ನ ಸಮಾಧಾನವಾಗಿ ಇರಬೇಕು, ಇನ್ನು ಶಾಂತಿಲಿಂತ ನಡಿಬೇಕು. ಎಷ್ಟೇ ಕಷ್ಟ ಬಂದರೆ ಸಮಾಧಾನವಾಗಿ ನೀವಿರಬೇಕು, ಶಾಂತಿಲಿಂತ ಇರಬೇಕು ಅಂತ ಈ ವಾಕ್ಯ ಓದಿದುವಾಗ ದೇವರ ಆತ್ಮ ಹೇಳ್ತಾ ಇದ್ದ. ಆಮೇಲೆ ಅಲ್ಲೆಲ್ವಿಯ ನೀವು ಬಹಳ ಶಾಂತಿ ಉಳ್ಳವರಾಗಬೇಕು. ಗಲಿಬಿಲಿ ಅನೇಕ ರೀತಿಲಿಂತ ಬಂದರೆ ದೇವರವೆಲ್ಲ ಬಿಡಿಸಿ ನಿಮಗೆ ಶಾಂತಿ ಕೊಡ್ತಾನ. ಆ ಶಾಂತಿ ಕಳ್ಕೊಬಾರ್ದು, ಆ ಸಮಾಧಾನ ಕಳ್ಕೊಬಾರ್ದು. ದೇವರು ನಿಮಗೆ ಇನ್ನ ಧೈರ್ಯ ಕೊಟ್ಟು, ಇನ್ನ ಶಕ್ತಿ ಕೊಟ್ಟು ನಿಮಗೆ ಸ್ವಯಂ ದೇವರೇ ನಡೆಸ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಕ್ಯ ಓದೋಣ. ಆಮೇಲೆ ಹಲ್ಲೆಲೂಯಾ. ಆತನಿಗಾಗಿ ಕಾದಿರೋರೆಲ್ಲರೂ ಧನ್ಯರು. ಆಮೇಲೆ ಹಲ್ಲೆಲೂಯಾ. ಕಾಯ್ಬೇಕು ನೀವು. ಕೆಲಸ ಆಗಕತ್ತಾವ, ಅದು ದೇವ್ರ ಕೆಲಸ ಮಾಡ್ತಾನ. ಸಮಸ್ಯೆ, ರೋಗ, ಪ್ರಾಬ್ಲಮ್ಸ್ ಅದು ಮೆಲ್ಲಕ ದೇವ್ರ ಕೆಲಸ ಮಾಡ್ತಾನ. ನೀವು ಕರ್ತನಿಗಾಗಿ ಕಾಯ್ಬೇಕು. ಹೆಂಗ ನಿಮಗೆ ಒಂದು ರೋಗ ಬಂದಾಗ, ಒಂದು ಸಮಸ್ಯೆ ಬಂದಾಗ, ಒಂದು ಡಾಕ್ಟರ್ ಹತ್ರ ಪದೇ ಪದೇ ಹೋಗ್ತೀವಿ, ಟೈಮ್ ಕೊಡ್ತಾರ ಡಾಕ್ಟ್ರು. ಹಲ್ಲೆಲೂಯಾ. ಸಾಲ ಸಲಗಾಗಿ ಒಂದು ಟೈಮ್ ಇರ್ತದ. ಮನೆಗೆ ಸಂಸಾರ ಸಲಗಾಗಿ ಅನೇಕ ಶೈತಾನದ ಒಂದು ಗಲಿಬಿಲಿ, ಎಲ್ಲದಕ್ಕಾಗಿ ನೀವು ಕಾಯ್ದಿರಿ. ದೇವರಿಗೆ ಸ್ತೋತ್ರ. ಆ ಕಾಯ್ದಿದ್ದು ಪ್ರತಿಫಲ ದೇವರು ಬಿಡುಗಡೆ ಕೊಟ್ಟಾನ. ಅದಕ್ಕೆಲ್ಲ ಬಿಡುಗಡೆ ಕೊಟ್ಟಾನ. ಈಗ ಎದ್ರ ಸಲಗ ಕಾಯ್ಬೇಕು? ದೇವರ ಸಲಗಾಗಿ ಕಾಯ್ಬೇಕು. ದೇವರು ಬರತಕ್ಕ ಕಾಯ್ಬೇಕು. ಹಲ್ಲೆಲೂಯಾ. ಯಾವಾಗಾರಿ ನಮ್ಮ ಕೈಲಿ ತಾಳಕ್ ಆಗ್ತಾ ಇಲ್ಲ. ಇಲ್ಲಿ ತಾಳದು ಸಮಸ್ಯೆ ಅಲ್ಲ, ಪ್ರಾಬ್ಲಮ್ ಏನಾದ ಗೊತ್ತಾ? ಕಾಯದಾದ. ನೀವು ಕರ್ತನಿಗಾಗಿ ಕಾಯ್ಬೇಕು. ಆ ಕಾಯ ಟೈಮಿಗೆ ಕೆಲವರು ಸತಾಯಿಸ್ತಾರ, ತೊಂದರೆ ಕೊಡ್ತಾರ, ಸಮಸ್ಯೆಗಳು ಬರ್ತಾವ, ಪ್ರಾಬ್ಲಮ್ಸ್ಗಳು ಬರ್ತಾವ, ತೊಂದರೆಗಳು ಅನೇಕ ರೀತಿಲಿಂತ ನಿಮ್ಗೆ ಬರ್ತಾವ. ಅದ್ರ ಹಂಗ ಬಂದ್ರೆ ನೀವೇನ್ ಮಾಡ್ಬೇಕು? ಕಾಯ್ಬೇಕು. ಕಾಯ್ದು ತಾಳ್ಮೆ ಉಳ್ಳವರಾಗಬೇಕು. ಒಂದು ರೋಗ ನಿಮಗೆ ಅಂಟುಕೊಂಡುವಾಗ, ಒಂದು ದುಷ್ಟಾತ್ಮ ಅಂಟುಕೊಂಡುವಾಗ, ಒಂದು ಮಾಟ ಮಂತ್ರ ಅಂಟುಕೊಂಡುವಾಗ ನೀವೇನ್ ಮಾಡ್ತೀರಿ? ಕಾಯ್ತೀರಿ. ದೇವರೇ, ನನಗೆ ಬಂದದ ಸಮಸ್ಯೆ ಇದು ಬಿಡುಗಡೆ ಕೊಡುವಂತ ಜಗ್ಗಿ ಉಪವಾಸ ಪ್ರಾರ್ಥನೆ ಕುಂತು ಪ್ರಾರ್ಥನೆ ಮಾಡಿ 1 ತಿಂಗಳದಾಗೋ 2 ತಿಂಗಳದಾಗೋ 3 ತಿಂಗಳದಾಗೋ 1 ವರ್ಷದಾಗ ದೇವರು ಬಿಡುಗಡೆ ಕೊಡ್ತಾನ. ಒಂದು ಮಾಟ ಮಂತ್ರ 1 ವರ್ಷದಾಗ ಬಿಡುಗಡೆ ಕೊಡ್ತಾನ. ಒಂದು 3 ತಿಂಗಳದಾಗ ಸಮಸ್ಯೆ ಇದ್ದಾಗ, ದೊಡ್ಡ ಸಮಸ್ಯೆ ಇದ್ದಾಗ ಮೆಲ್ಲನೆ ದೇವ್ರ ಕಾರ್ಯ ಮಾಡ್ತಾನ. ಮೆಲ್ಲನೆ ಬಿಡುಗಡೆ ಕೊಡ್ತಾನ. ಅವಾಗ ನೀವ್ ಹೆಂಗ್ ಕಾಯ್ದಿರಿ? ವರ್ಷ ಕಾಯ್ದಿರಿ, 6 ತಿಂಗಳ ಕಾಯ್ದಿರಿ. ನಿಮ್ಮ ದೇವರ ಮೇಲೆ ನಂಬಿಕೆಲಿಂತ ದೃಢವಾಗಿ ನಿಂತು ನೀವು ಪ್ರಾರ್ಥನೆ ಮಾಡಿ ಆ ರೋಗ ಬಿಡುಗಡೆ ಆಯ್ತು, ದೇವರಿಗೆ ಸ್ತೋತ್ರ ಅಂತ ಹೇಳಿದ್ರಿ. ನೀವು ಸಾಯೋ ಟೈಮಿಗೆ ದೃಢವಾಗಿ ನಿಂತು ಆ ರೋಗ ಪರಿಹಾರ ಆಯ್ತು, ಆ ಮಾಟ ಮಂತ್ರ ಪರಿಹಾರ ಆಯ್ತು. ನೀವ್ ಹೆಂಗ ತಾಳ್ಮೆ ಉಳ್ಳವರಾಗಿ ದೃಢವಾಗಿ ಹೆಂಗ ನಿಂತು ರೋಗ ಪರಿಹಾರ ಮಾಡ್ಕೊಂಡ್ರಿ, ಹಂಗ ದೇವರಿಗಾಗಿ ಕಾಯ್ತಿರ್ಬೇಕೀಗ. ಆ ಕಡ್ಲಿಂತ ಸತಾಸಕತ್ತಾರ, ಈ ಕಡ್ಲಿಂತ ಸತಾಸಕತ್ತಾರ. ಈ ದುಷ್ಟಾತ್ಮ ಕೆಲಸ ಮಾಡಕತ್ತಾರ, ಮನೆಗ ಸತಾಸಕತ್ತಾರ, ಹೊರಗಿನವ್ರು ಸತಾಸಕತ್ತಾರ, ಮಾಟ ಮಂತ್ರಲಿಂತ ಸತಾಸಕತ್ತಾರ, ದೆವ್ವಗಳು ಸತಾಸಕತ್ತಾವ. ನೀವು ಕಾಯ್ದಿರ್ಬೇಕು. ಮತ್ತೆ ದೇವ್ರ ಏನು ಕೆಲಸ ಮಾಡವಲ್ಲ, ದೇವ್ರ ಕೆಲಸ ಮಾಡಕತ್ತಾನ. ನಿಮಗೂ ತಾಳ್ಮೆ ಉಳ್ಳವರಾಗ್ರಿ, ದೇವರು ಮಾಡಕತ್ತಾನ. ಅದ್ರಾಗ ದೇವ್ರು ಗೆದ್ದಿಸಕತ್ತಾನ. ಅದ್ರಾಗ ದೇವ್ರು ನಿಮಗೆ ಗೆಲುವು ಕೊಡಕತ್ತಾನ. ಅದ್ರಾಗ ದೇವ್ರು ನಿಮ್ಗೆ ಏನ್ ಮಾಡಕತ್ತಾನ? ಇನ್ನ ತಾಳ್ಮೆ, ಶಾಂತಿ, ಸಮಾಧಾನ ದೇವರೇ ಕೊಡಕತ್ತಾನ. ನೀವೇನ್ ಮಾಡ್ಬೇಕು? ಕಾಯ್ಬೇಕು. ದೇವರು ಬರತಕ್ಕ ಕಾಯ್ಬೇಕು. ಕರ್ತನು ಬಿಡುಗಡೆ ಕೊಡತಕ್ಕ ಕಾಯ್ಬೇಕು. ಕರ್ತನು ನಡೆಸೋತಕ್ಕ ಕಾಯ್ಬೇಕು. ಸಮಸ್ಯೆ ಬಂದಾಗ ಯಾವಾಗ ಪರಿಹಾರ ಕೊಡ್ತಾನ ಕಾಯ್ಬೇಕು. ಪರಿಹಾರ ಆದ ಯಾರಿಲ್ಲ ಅಂದಾರ? ದೇವರಿಗೆ ಸ್ತೋತ್ರ. ಆ ಸಮಯಕ್ಕಾದ, ಆ ದಿವಸಕ್ಕಾದ, ಆ ವಾರಕ್ಕಾದ, ಆ ತಿಂಗಳಿಗಾದ, ಆ ವರ್ಷಕ್ಕಾದ, ಅಲ್ಲಿ ತನಕ ಕಾಯ್ಬೇಕು ಮಗಳೇ, ಅಲ್ಲಿ ತನಕ ಕಾಯ್ಬೇಕು ಮಗನೇ, ಅಲ್ಲಿ ತನಕ ತಾಳ್ಮೆ ಉಳ್ಳವರಾಗಬೇಕು. ಇಲ್ಲ ಬಿಡುಗಡೆ ಆಗ್ತದ. ಜಗ್ಗಿ ಸತಾಸಕತ್ತಾರ, ತಾಳ್ಮೆ ಉಳ್ಳವರಾಗು. ರೋಗ ಡಾಕ್ಟರು ಸಾಯ್ತೇನಂತ ಹೇಳ್ಯಾರ. ಡಾಕ್ಟರ್ ಹೇಳ್ಯಾರಲ್ಲ, ದೇವರೆಲ್ಲ, ದೇವ್ರು ಹೇಳಿಲ್ಲಲ್ಲ.
ಹುಟ್ಟು ಮರಣ ದೇವರ ಕೈಯಾಗದಲ್ಲ. ವಾಕ್ಯ ಓದು, ಪ್ರಾರ್ಥನೆ ಮಾಡು, ತಾಳ್ಮೆಲಿಂದ ಇರು. ನಿಮ್ಗ ಡಾಕ್ಟರ್ ಕೈ ಬಿಟ್ಟನ, ದೇವರ ಕೈ ಬಿಟ್ಟಿಲ್ಲ. ಹಲ್ಲೆಲೂಯಾ. ಒಂದ್ ಟೈಮ್ನಾಗ ಆ ದೇವ್ರ ಗೆದ್ದಿಸ್ತಾನ, ಈಗ ಬಿ ಗೆದ್ದಿಸಕತ್ತಾನ, ಸ್ವಲ್ಪ ಸಮಯ ಹಿಡಿಯಕತ್ತದ, ಕಾಯ್ದಿರ್ಬೇಕು. ನೀವು ತಾಳ್ಮೆ ಉಳ್ಳವರಾಗ್ಬೇಕು. ಧನ್ಯರು ಅವರು, ತಾಳಿದವರು, ಸಮಾಧಾನ ಪಡಿಸೋರು ಧನ್ಯರು, ದೇವರಿಗಾಗಿ ಕಾಯ್ದಿರೋರು ಧನ್ಯರು. ನೀನು ಧನ್ಯನು. ನೀ ಕಾಯ್ಬೇಕು. ಈ ಸಮಯ ಹೆಂಗಾದಂದ್ರೆ ನಿನ್ನ ಕಾಯ ಸಮಯ ಅದ, ನೀ ಸುಮ್ಮನಿರೋ ಸಮಯ ಅದ, ನೀ ಮೌನವಾಗಿರೋ ಸಮಯ ಅದ. ನೀ ಸುಮ್ಮನಿರು, ಪ್ರಾರ್ಥನೆ ಮಾಡು, ಧೈರ್ಯದಿಂದ ಇರು. ನಿನ್ನ ದೇವರು ನಿನಗೆ ಬಲ ಕೊಟ್ಟು ಶಕ್ತಿ ಕೊಟ್ಟು ನಡೆಸ್ತಾನ ಮಗಳೇ. ಕಣ್ಣೀರಲಿಂತ ಪ್ರಾರ್ಥನೆ ಮಾಡಕತ್ತಿದೀವಿ, ದೇವರಿಗೆ ಸ್ತೋತ್ರ. ಕಾಯ್ದಿರು. ಪ್ರಾರ್ಥನಾ ಬಿಡಬೇಡ. ಈಗ ಸಮಯ ಏನಾದ ಗೊತ್ತಾ? ಕಾಯೋ ಸಮಯ ಅದ. ಯಾವಾಗ ಬಿಡುಗಡೆ ಕೊಡ್ತಾನ ದೇವರು? ಬಿಡುಗಡೆದ ಸಮಯ ಬರಕತ್ತದ. ನೀನು ಮೌನವಾಗಿರು, ನೀನು ಶಾಂತಿಯಾಗಿರು, ನೀನು ಸಮಾಧಾನವಾಗಿರು. ಬಿಡುಗಡೆದ ಸಮಯ ಬರಕತ್ತದ. ಕಾಯ್ದಿರ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಜಯ ಕೊಡ್ತಾನೆ. ಇನ್ನ ಸ್ವಲ್ಪ ದಿವಸ ಕಾಯ್ಬೇಕು. ಹಲ್ಲೆಲೂಯಾ. ದೇವರು ಬಿ ನೋಡ್ತಾನೆ ನಿಮಗ. ಕರ್ತನು ನೋಡಕತ್ತಾನ. ಏನು ನನ್ನ ಮಗಳು ಮಾಟ ಮಂತ್ರದಾಗ ಸಿಗಬಿದ್ದಾನ, ನನ್ನ ಮಗ ಮಾಟ ಮಂತ್ರದಾಗ ಸಿಗಬಿದ್ದಾನ, ನನ್ನ ಮಗಳು ಮಾಟ ಮಂತ್ರದಾಗ ಸಿಗಬಿದ್ದಾಳ, ನನ್ನ ಮಗಳು ಸಾಲದಾಗ ಸಿಗಬಿದ್ದಾಳ, ನನ್ನ ಮಗ ಸಾಲದಾಗ ಸಿಗಬಿದ್ದಾನ, ನನ್ನ ಮಗಳು ರೋಗದಾಗ ಸಿಗಬಿದ್ದಾಳ, ನನ್ನ ಮಗ ರೋಗದಾಗ ಸಿಗಬಿದ್ದಾನ. ಅವ್ರು ಕೈ ಬಿಟ್ರು, ಇವ್ರ ಕೈ ಬಿಟ್ರು, ಅವ್ರು ಸತಾಸಕತ್ತಾರ, ಇವ್ರು ಸತಾಸಕತ್ತಾರ. ದೇವ್ರು ನೋಡಕತ್ತಾನ. ಆದ್ರೆ ದೇವ್ರು ಏನ್ ನೋಡಕತ್ತಾನ? ನೀನು ಕಾಯಿಲೆ ಕತ್ತಿದೆಯೋ ಇಲ್ಲ, ನೀನು ದೃಢವಾಗಿ ನಿಂತಿದೋ ಇಲ್ಲ, ನೀನು ಸಮಾಧಾನವಾಗಿಯೋ ಇದಿಲ್ಲೋ. ನಿನ್ನ ಪ್ರಾರ್ಥನೆ ದೇವ್ರಿಗೆ ಕೇಳಕತ್ತಾನ. ಆ ಸಮಯ ಬರಕತ್ತದ. ಬಿಡುಗಡೆ ಕೊಡ್ತಾನ, ಜಯ ಕೊಡ್ತಾನ, ಗೆಲುವು ಕೊಡ್ತಾನ, ಶಕ್ತಿ ಕೂಡ ಬಿ ಕೊಡ್ತಾನ. ಶಕ್ತಿ ಕೂಡ ಬಿ ಕೊಡ್ತಾನ. ನೀನು ಕಾಯ್ದಿರು. ದೇವರು ಇದೇ ವರ್ಷ, ಇದೇ ತಿಂಗಳು, ಇದೇ ವಾರ, ಇವತ್ತಿನ ದಿವಸನೇ ನಿಮಗೆ ಜಯ ಕೊಡಕತ್ತಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸ್ತೀನಿ. ಆತನಿಗಾಗಿ ಕಾದಿರುವುದರ ಧನ್ಯರೆಂಬುದಾಗಿ ಸ್ವಾಮಿ ಸದ್ಯಾದ ದೇವನಿ ನ್ಯಾಯ ಸ್ವರೂಪನಾಗಿ, ಹೌದು ರಾಜ್ಯ, ಈ ನ್ಯಾಯವನ್ನು ತೀರಿಸುವಂತ ದೇವರಾಗಿ, ಹೌದು ಈ ನ್ಯಾಯ ಕೊಡುವಂತ ದೇವರಾಗಿ, ಹೌದು ತಂದೆ, ನಿನಗಾಗಿ ಕಾಯ್ತೀವಿ ಕರ್ತನೆ. ಹೌದು ಸದ್ಯಾದ ದೇವರ ಸ್ವಾಮಿ ಕರ್ತನೆ. ನಮ್ಮ ಅಪರಾಧ ನಿಮಿತ್ತವಾಗಿ ನೀ ದಂಡಿಸುವಂತ ದೇವರಲ್ಲ, ನಮ್ಮ ತಪ್ಪು ಹುಡುಕುವಂತ ದೇವರೇನಲ್ಲ ಸ್ವಾಮಿ. ಈ ಒಳ್ಳೆಯವನ ರಾಜ್ಯ, ನಿನಗಾಗಿ ಕಾಯ್ದಿರುವ ಧನ್ಯರ ಕರ್ತನೆ. ಈ ಒಳ್ಳೆಯವನು ಒಳ್ಳೆಯದನ್ನೇ ಮಾಡುವನಾಗಿದ್ದೀ ರಾಜ್ಯ. ನಮಗಾಗಿ ಒಳ್ಳೆಯ ಕಾರ್ಯ, ಒಳ್ಳೆಯ ಉದ್ದೇಶ ಇಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಆತನಿಗೆ ನಾವೆಲ್ಲರೂ ಕಾಯ್ತಾ ಇದೀವಿ ಕರ್ತನೆ. ನಾವು ಕಾಯೋರೆಲ್ಲರೂ ಧನ್ಯರು, ಧನ್ಯರು, ಧನ್ಯರು. ಈ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳೆಲ್ಲರೂ ಧನ್ಯರಾಗಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಧನ್ಯರಾಗಿದ್ದಕ್ಕಾಗಿ ಸ್ತೋತ್ರ. ದೇವರವ್ರ ಮೇಲೆ ದಯ ಕೊಟ್ಟು, ಕೃಪೆ ಕೊಟ್ಟು, ಖಂಡಿಸಿ ಆಶೀರ್ವದಿಸದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್.